ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಅಡುಗೆ ಎಣ್ಣೆ ಬೆಲೆ ದುಬಾರಿಯಾಗಿದೆ. ಕೇವಲ ಎಣ್ಣೆ ಬೆಲೆ ಮಾತ್ರವಲ್ಲದೆ ಡ್ರೈ ಫ್ರೂಟ್ಸ್ ಬೆಲೆ ಕೂಡ ಏರಿಕೆಯಾಗಿದೆ. ಸಿಲಿಂಡರ್ ಸಿಗದೇ ಇದ್ದಕ್ಕೆ ಹೋಟೆಲ್ ಮತ್ತು ಪಿಜಿಗಳಿಗೆ ಸಮಸ್ಯೆ ಎದುರಾಗಿದೆ. ಇದರಿಂದಾಗಿ ಸುಮಾರು 20ರಿಂದ 50ರಷ್ಟು ವ್ಯಾಪಾರ ಕುಸಿತ ಕಂಡಿದೆ. ಇನ್ನು ಸ್ಟಾಕ್ ಇರೋ ಸಾಮಗ್ರಿಗಳಲ್ಲಿ ಯಾವುದೇ ರೀತಿ ಬೆಲೆ ಏರಿಕೆ ಇಲ್ಲ. ಆದರೆ ಇದೇ ಪರಿಸ್ಥಿತಿ ನಿರ್ಮಾಣವಾದರೆ ದಿನಸಿ ದರಗಳಲ್ಲೂ ವ್ಯತ್ಯಾಸ ಆಗುವುದು ಖಚಿತ ಅಂತ ಎಪಿಎಂಸಿ ವ್ಯಾಪಾರಸ್ಥರು ತಿಳಿಸಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದಿಂದ ಕಚ್ಚಾ ತೈಲ, ಗ್ಯಾಸ್ ಸಿಲಿಂಡರ್ ಆಯಿತು. ಇದೀಗ ಲೋಹಗಳ ಮೇಲೂ ಪರಿಣಾಮ ಬೀರಿದೆ. ಸರಕು ಸಾಗಾಣಿಕೆ ವೆಚ್ಚದಲ್ಲಿ ಹೆಚ್ಚಳ ಹಿನ್ನೆಲೆ ಸ್ಟೀಲ್, ತಾಮ್ರ, ಹಿತ್ತಾಳೆ, ಅಲ್ಯೂಮಿನಿಯಂ ಬೆಲೆಯಲ್ಲಿ ಏರಿಕೆಯಾಗಿದೆ. 300 ರೂಪಾಯಿದ ಸ್ಟೀಲ್ ಇದೀಗ 400 ರೂಪಾಯಿ ಆಗಿದೆ. ಅದರಂತೆ ತಾಮ್ರ 600ರಿಂದ 1000 ರೂಪಾಯಿ, ಹಿತ್ತಾಳೆ 400ರಿಂದ 600 ರೂಪಾಯಿ ಹಾಗೂ ಅಲ್ಯೂಮಿನಿಯಂ 380ರಿಂದ 450 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಬೆಂಗಳೂರಿನ ಐತಿಹಾಸಿಕ ಕರಗ ಉತ್ಸವಕ್ಕೆ ನಗರ ಸಂಪೂರ್ಣ ಸಜ್ಜಾಗಿದೆ. ಏಪ್ರಿಲ್ 1 ಅಂದ್ರೆ ನಾಳೆ ಕರಗ ಉತ್ಸವ ನಡೆಯಲಿದ್ದು, ಇಂದು ಬೆಳಗ್ಗೆ ಹಸಿ ಕರಗ ನಡೆದಿದೆ. ಹೀಗಾಗಿ ಹಡ್ಸನ್ ಸರ್ಕಲ್ನಿಂದ ಕೆಆರ್ ಸರ್ಕಲ್ವರೆಗೆ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಎಲ್ಪಿಜಿ ಸಿಗದೆ ಪ್ರಾಣಿಗಳ ಆಶ್ರಮದಲ್ಲೂ ತೊಂದರೆಯಾಗುತ್ತಿದೆ. ಅಪೂರ್ವ ಟ್ರಸ್ಟಿನಲ್ಲಿ ಪ್ರಾಣಿಗಳಿಗೆ ಆಹಾರ ಬೇಯಿಸೋದಕ್ಕೂ ಕಷ್ಟವಾಗ್ತಿದ್ದು, ಸೌದೆ ಒಲೆಗೆ ಮೊರೆ ಹೋಗಿದ್ದಾರೆ. ಮೂಕ ಪ್ರಾಣಿಗಳಿಗೆ ಆಹಾರದ ಸಮಸ್ಯೆ ಉಂಟಾಗಿದ್ದು, ಎಲ್ಪಿಜಿ ಗ್ಯಾಸ್ ನೀಡುವ ಮೂಲಕ ಬೆಂಬಲಿಸುವಂತೆ ಅಪೂರ್ವ ಟ್ರಸ್ಟಿ ಅಧ್ಯಕ್ಷರು ಮನವಿ ಮಾಡಿದ್ದಾರೆ. ಹೋಟೆಲ್, ಪಿಜಿ ಅಷ್ಟೇ ಅಲ್ಲದೆ ಕೆಎಂಎಫ್ನಲ್ಲೂ ಗ್ಯಾಸ್ ಸಂಕಷ್ಟ ಎದುರಾಗಿದೆ. ಗ್ಯಾಸ್ ಅಭಾವ ತಪ್ಪಿಸಲು ಸ್ಟೀಮರ್ ಹಾಗೂ ಸೌದೆ ಒಲೆ ಬಳಕೆ ಮಾಡ್ತಿದ್ದಾರೆ. ಬೆಂಗಳೂರಿನ ಹೊರವಲಯದಲ್ಲಿ ಸೌದೆ ಒಲೆ ಬಳಸಿ ಹಾಲು ಕಾಯಿಸುವುದು ಹಾಗೂ ತುಪ್ಪ ಮಾಡುವ ಪರಿಸ್ಥಿತಿಯಾಗಿದೆ ಅಂತ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ವಿಚಾರಾಧೀನ ಕೈದಿ ಭೇಟಿ ನೆಪದಲ್ಲಿ ಸಿಮ್ ಕಾರ್ಡ್ ಡ್ರಗ್ ಸಪ್ಲೈ ಮಾಡ್ತಿದ್ದ ಯುವತಿಯನ್ನ ಪರಪ್ಪನ ಅಗ್ರಹಾರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಿತಿಕಾ ರೈ ಮಾರ್ಚ್ 26ರಂದು ವಿಚಾರಾಧೀನ ಕೈದಿ ಫರಾನ್ ಖಾನ್ ಭೇಟಿಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ತೆರಳಿದ್ಲು. ಈ ವೇಳೆ ಅನುಮಾನಗೊಂಡು ಪರಿಶೀಲಿಸಿದಾಗ ಆಕೆಯ ಬಳಿ ಸಿಮ್ ಕಾರ್ಡ್ಗಳು, ಗಾಂಜಾ, ಬೀಡಿ ಪತ್ತೆಯಾಗಿದೆ. ಸದ್ಯ ಡ್ರಗ್ ಹಾಗೂ ಪ್ರಿಸನ್ ಆಕ್ಟ್ ಅಡಿಯಲ್ಲಿ ರಿತಿಕಾ ವಿರುದ್ಧ ದೂರು ದಾಖಲಾಗಿದೆ. ನೆಲಮಂಗಲದಿಂದ ಬೆಂಗಳೂರಿಗೆ ಬರುವ ಮಾರ್ಗದಲ್ಲಿ ಕಾರಿನ ರೂಫ್ ಟಾಪ್ನಲ್ಲಿ ನಿಂತು ಯುವಕನೊಬ್ಬ ಮದ್ಯ ಕುಡಿದಿದ್ದಾನೆ. ವಾಟರ್ ಬಾಟಲ್ಗೆ ಎಣ್ಣೆ ಹಾಕೊಂಡು ಯುವಕ ಕುಡಿತಾ ಇರುವ ವಿಡಿಯೋವನ್ನ ಮಹಿಳೆಯೊಬ್ಬಳು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾಳೆ. ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸಪುರ ಪೊಲೀಸರು ಕಾರ್ಯಾಚರಣೆ ವೇಳೆ ಕುರಿ ಕಳ್ಳತನ ಮಾಡ್ತಾ ಇದ್ದ ಕಳ್ಳರನ್ನ ಪೊಲೀಸರು ಬಂಧಿಸಿದ್ದಾರೆ. ಹೊಲ ಮನೆಗಳ ಬಳಿ ಕುರಿ ಹಾಗೂ ಮೇಕೆ ಕದಿತಾ ಇದ್ದ ತುಮಕೂರು ಜಿಲ್ಲೆಯ ಹನುಮಂತ, ಪ್ರಶಾಂತ್ ಹಾಗೂ ಕೆಂಪರಾಜ ಎಂಬಾತರನ್ನ ಬಂಧಿಸಿದ್ದಾರೆ. ಆರೋಪಿಗಳಿಂದ 37 ಕುರಿ ಹಾಗೂ 2 ಮೇಕೆಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕೋಲ್ಕತಾದ ಶಾಲಿಮಾರ್ ನಿಲ್ದಾಣದ ಹೊರಗೆ ಬೆಳಗಿನ ಜಾವ 2 ಸಹೋದರಿಯರ ಬ್ಯಾಗ್ ಕಸಿದುಕೊಂಡು ಹೋದ ಘಟನೆ ಕಂಡು ಬಂದಿದೆ. ಬೈಕ್ನಲ್ಲಿ ಬಂದ ಖದೀಮ ಹಾಡಹಗಲೇ ಬ್ಯಾಗ್ ಕದ್ದು ಪರಾರಿಯಾಗಿದ್ದಾನೆ. ಈ ಕುರಿತು ಬಿ ಗಾರ್ಡನ್ ಪೊಲೀಸರು ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ಯಲ್ಲಮ್ಮ ಗುಡ್ಡದಲ್ಲಿ ಅಕ್ರಮವಾಗಿ ಸಾರಾಯಿ ಮಾರಾಟ ನಡೀತಿದೆ ಎಂಬ ಆರೋಪ ಕೇಳಿಬಂದಿದೆ. ದೇವಸ್ಥಾನ ಆವರಣದಲ್ಲಿ ಹೋಟೆಲ್, ಕೋಲ್ಡ್ ಡ್ರಿಂಕ್ಸ್ ಮತ್ತು ಐಸ್ ಕ್ರೀಂ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಮಾಡಲಾಗ್ತಿದೆ ಎನ್ನಲಾಗಿದೆ. ಪವಿತ್ರ ಕ್ಷೇತ್ರದಲ್ಲಿ ಇಂತಹ ಚಟುವಟಿಕೆ ನಡೆದಿರುವುದಕ್ಕೆ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮದ್ಯ ನಿಷೇಧ ಇದ್ದರೂ ನಿಯಮ ಉಲ್ಲಂಘನೆ ಆಗಿದ್ರೂ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಭಕ್ತರು ಆರೋಪಿಸಿದ್ದಾರೆ.